ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸೋನಿಯಾ ಗಾಂಧಿ ಗುಡುಗಿದ್ದಾರೆ. ಪ್ರತಿಭಟನೆಯನ್ನು ಮೋದಿ ಸರ್ಕಾರ ನಿಭಾಯಿಸಿದಂಥ ರೀತಿ ಹೇಡಿತನ, ಕ್ರೂರತನಕ್ಕೆ ಸಾಕ್ಷಿ ಅಂತೇಳಿ ಸೋನಿಯಾ ಗಾಂಧಿ ಮಾತಾಡಿದ್ದಾರೆ. ಒಂದು ಪ್ರತಿಭಟನೆಯನ್ನು ಯಾವ ರೀತಿ ಕೇಂದ್ರ ಸರ್ಕಾರ ನಿಭಾಯಿಸ್ತು ಅನ್ನೋ ವಿಚಾರ ಇದೆಯಲ್ಲ, ಹೇಡಿತನಕ್ಕೆ, ಕ್ರೂರತನಕ್ಕೆ, ಕ್ರೂಯಲ್ಟಿ ಥರ ತುಂಬ ಕ್ರೂರವಾಗಿ ಪ್ರತಿಭಟನಾಕಾರರನ್ನ ಇವರು ನಡೆಸ್ಕೊಂಡ್ರು ಅಂತ ಹೇಳಿ ಸೋನಿಯಾ ಗಾಂಧಿ ಮಾತಾಡಿದ್ದಾರೆ. 2026 ಜುಲೈ 20 ಅಪಕೀರ್ತಿಯ ದಿನವಾಗಿದೆ. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಚದುರಿಸಲು ಪೊಲೀಸರು ಮತ್ತು ಕೇಂದ್ರೀಯ ಸಶಸ್ತ್ರ ಪಡೆ ಲಾಠಿ ಬಳಸಿದೆ. ಇಲ್ಲಿ ಯುವಕರ ದೇಹಗಳ ಮೇಲೆ ಪೆಲೆಟ್ ದಾಳಿ ಗಾಯಗಳಾಗಿವೆ. ಈ ಪೆಲೆಟ್ ಬಳಕೆಗೆ ಅಮಿತ್ ಶಾ ಸೂಚನೆ ಕೊಟ್ಟಿರುತ್ತಾರೆ. ಈ ಪೆಲೆಟ್ಗಳನ್ನು ಎಲ್ಲಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಈ ಪೆಲೆಟ್ಗಳನ್ನು ಬಳಸ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಅಲ್ಲಿ ಸೈನಿಕರ ಮೇಲೆಲ್ಲ ಶೂ ಎಸೆತಾ ಇದ್ದರು, ಕಲ್ಲು ಎಸೆತಾ ಇದ್ದರು. ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತದ ಸೈನಿಕರನ್ನು ಟಾರ್ಗೆಟ್ ಮಾಡ್ತಾ ಇದ್ರಲ್ಲ, ಅವಾಗೇನು ಮಾಡ್ತಾಯಿದ್ರು, ಈ ಪೆಲೆಟ್ಗಳ ಬಳಕೆ ಅಲ್ಲಿ ಶುರುವಾಗಿತ್ತು. ಈ ಪೆಲೆಟ್ಗಳಂದರೆ ಇನ್ನೇನು ಅಲ್ಲ, ರಬ್ಬರ್ ಗುಂಡುಗಳವು. ಸಾಯಿಸಲ್ಲ ಮನುಷ್ಯನನ್ನು, ಆದರೆ ಅದರ ಪೆಟ್ಟು ಮಾರಣಾಂತಿಕವಾಗಿರುತ್ತದು. ಒಂದು ಗನ್ನಿಗೆ ರಬ್ಬರ್ ಗುಂಡುಗಳನ್ನು ಹಾಕ್ಕೊಂಡು ಹೊಡಿತಾರೆ ನಿಮಗೆ. ಅದು ಹೊಡೆದಾಗ ಆ ನೋವಿದೆಯಲ್ಲ, ಒಂಥರ ಭಯಾನಕ ನೋವು. ಸೊ ಅದನ್ನು ಬಳಸಿದ್ದೆಲ್ಲಿಗೆ ಅಂದರೆ, ಹೀಗೆ ಜಮ್ಮು ಕಾಶ್ಮೀರ ಸೈನಿಕರ ಮೇಲೆ ದಾಳಿ ಮಾಡ್ತಾಯಿದ್ರು, ಅದನ್ನು ಬಳಸಿದ್ದು. ಇಲ್ಲಿ ಭಾರತದ ವಿದ್ಯಾರ್ಥಿಗಳ ಮೇಲೆ, ನಾನು ಅಲ್ಲಿನ ದೇಶದ್ರೋಹದ ಕೆಲಸ ಮಾಡ್ತಿರ್ತಕ್ಕಂಥವ್ರು ಬಿಟ್ಟುಬಿಟ್ರೆ, ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ ಅಂಥೇಳಿ ನಮ್ಮದೇ ನೆಲದ ಮಕ್ಕಳು, ಕೆಲ ಪೋಷಕರು ಬಂದಿದ್ದಾರೆ. ಕೆಲ ಪೋಷಕರು ಅಡುಗೆ ತೊಗೊಂಡು ಬಂದಿದ್ದಾರೆ ಅಲ್ಲಿಗೆ. ಅವ್ರ ಕೈಲಾದಷ್ಟು, ಅವ್ರು ಎಷ್ಟು ಹೊರಬಲ್ಲರೋ, ಅವರೆಷ್ಟು ಸಾಗಿಸ್ಕೊಂಡು ಆ ಜಾಗಕ್ಕೆ ಬರಬಲ್ಲರೋ ಅಷ್ಟು ಅಡುಗೆ ತಿಂದರು. ಖಾಲೋ ಬೇಟ ಅಂತಾರೆ ಅವರು. ಊಟ ಮಾಡ್ರಪ್ಪ, ಊಟ ಮಾಡಿ, ನನಗೂ ಮಕ್ಕಳಿದ್ದಾರೆ, ಊಟ ಮಾಡಿ ಅಂತ ಮಾತಾಡ್ತಾರೆ. ಆ ಪೋಷಕರನ್ನು ಸೇರಿಸ್ಕೊಂಡು, ಆ ಸ್ಟೂಡೆಂಟ್ಸ್ನೂ ಸೇರಿಸ್ಕೊಂಡು ಅವರ ಮೇಲೆ ಪೆಲೆಟ್ ಬಳಕೆ ಮಾಡ್ತಲ್ಲ, ಇವ್ರಿಗೆ ಏನಂತ ಹೇಳಬೇಕು ಹೇಳಿ? ಹೂ ಎವರ್ ಇಟ್ ಮೇ ಬಿ. ಪೆಲೆಟ್ ಬಳಕೆ ಮಾಡುವಂಥದ್ದು ಇಲ್ಲೇನಾಗಿತ್ತು? ರಬ್ಬರ್ ಗುಂಡುಗಳಿಂದ ಅವ್ರಿಗೆ ಹೊಡೆದು ಮೈಯೆಲ್ಲ ಅವ್ರಿಗೆ ಗಾಯಗಳು. ಅಂದರೆ ಈ ಟ್ರಿಗರ್ ಹ್ಯಾಪಿ ಪೊಲೀಸ್ ಅಂತ ಕರೀತಾರೆ. ಕೆಲವು ಪೊಲೀಸರು ಇರ್ತಾರೆ, ಅವ್ರಿಗೆ ಟ್ರಿಗರ್ ಹ್ಯಾಪಿ ಅಂದರೆ ಗನ್ ಇತ್ತ, ಶೂಟ್ ಮಾಡು, ಯಾರನ್ನ ಸಾಯಿಸ್ಬಿಡು, ಎನ್ಕೌಂಟ್ರ್ ಮಾಡಿಬಿಡು, ಈ ರೀತಿ ಕೆಲವ್ರಿಗೆ ಇರುತ್ತದು. ಯಾರೋ ರೌಡಿ ಎಲಿಮೆಂಟ್ಸ್ಗಳನ್ನು ಸಾಯಿಸಿದ್ರೆ ಓಕೆ. ಕೆಲವು ಸಂದರ್ಭಗಳಲ್ಲಿ ಒಂದು ವಿಚಾರಣೆ ಮಾಡಬಹುದಾಗಿತ್ತೇನೋ, ಶಿಕ್ಷೆ ಕೊಡಿಸಬಹುದಾಗಿತ್ತೇನೋ ಅನ್ನೋಂಥ ವ್ಯಕ್ತಿಗಳನ್ನು ಕೂಡ ಕೊಂದಿರ್ತಕ್ಕಂಥ ಉದಾಹರಣೆಗಳಿದೆ. ಸೊ ಈ ಟ್ರಿಗರ್ ಹ್ಯಾಪಿ ನೇಚರಲ್ಲಿ ಈ ವಿದ್ಯಾರ್ಥಿಗಳು ಸಿಕ್ಕಿದ್ರ, ಸುಮಾರು ದಿನ ಗನ್ನ ಲೋಡ್ ಮಾಡಿಬಿಟ್ಟಿರ್ತಾರಲ್ಲ, ಅದನ್ನು ಟ್ರಿಗರ್ ಒತ್ತಕ್ಕಾಗಿರಲ್ಲ. ಸೊ ವಿದ್ಯಾರ್ಥಿಗಳು ಸಿಕ್ಕಿದ್ರು ಅಂಥೇಳಿ ಆ ಥರ ಒತ್ತುಬಿಟ್ರ. ಈ ಪೆಲೆಟ್ ಬಳಕೆಗೆ ಸೂಚನೆಯನ್ನು ಗೃಹ ಸಚಿವರಾದ ಅಮಿತ್ ಶಾ ಸೂಚನೆ ಕೊಟ್ಟಿರ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸೋನಿಯಾ ಗಾಂಧಿ ಆಕ್ರೋಶವನ್ನು ಹೊರಹಾಕಿರೋದು. ಅಮಿತ್ ಶಾ ಈ ಥರ ಸ್ಟೂಡೆಂಟ್ಸ್ಗಳ ಮೇಲೆ ಗನ್ಗಳಿಂದ ರಬ್ಬರ್ ಗುಂಡಿನ ದಾಳಿ ಅಥವಾ ಪೆಲೆಟ್ಗಳ ಬಳಕೆಗೆ ಇವರು ಆದೇಶ ಮಾಡಿದ್ದಾರಲ್ಲ, ಇದು ಖಂಡನಾರ್ಹ ಅಂತೇಳಿ ಸೋನಿಯಾ ಗಾಂಧಿ ಮಾತಾಡಿದ್ದಾರೆ. Ma'am, you demand the resignation of Dharmendra Pradhan or something? You also demand. You want the protest पर क्या कहेंगे? Ma'am, you demand the resignation of Dharmendra Pradhan or something? You also demand. You want the protest पर क्या कहेंगे? Ma'am, you demand the resignation of Dharmendra Pradhan or something? You also demand. You want the protest पर क्या कहेंगे? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮೋದಿ ವಿಡಿಯೋ ಸಂದೇಶ ಕೊಟ್ಟರಲ್ಲ ಈಗಷ್ಟೇ, ಇದು ಸಾಮಾನ್ಯ ಅಂತ ನಾವು ಕನ್ಸಿಡರ್ ಮಾಡಿಲ್ಲ, ಈ ಥರದ ಬೆಳವಣಿಗೆ ಘೋರ, ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇತ್ತು, ಮತ್ತೆ ಎಲ್ಲ ಎಕ್ಸಾಮ್ ಮಾಡಿಬಿಟ್ವಿ ನಾವು ತುಂಬ ಬೇಗನೆ, ಪಾಸಾದವರು ಖುಷಿಪಟ್ಟಿದ್ದಾರೆ, ಇದೆಲ್ಲ ಹೇಳಿದಾಗ ಮೋದಿಯವರ ವಿಡಿಯೋ ಸಂದೇಶಕ್ಕೆ ಒಂದು ಕಡೆ ಸೋನಿಯಾ ಗಾಂಧಿ ಪ್ರತಿಭಟನೆ ನೀವು ಹ್ಯಾಂಡಲ್ ಮಾಡಿದಂಥ ರೀತಿ ಕ್ರೂರವಾಗಿತ್ತು ಅಂತ ಅವರು ಹೇಳಿದ್ದಾರೆ. ಪೆಲೆಟ್ ಗನ್ಗಳ ಬಳಕೆಗೆ ಹೇಳಿದ್ದೇ ಅಮಿತ್ ಶಾ ಅಂತ ಒಂದು ಕಡೆ ಅವರು ಮಾತಾಡಿದ್ದಾರೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಧಾನಿ ಮೋದಿಯವರೇ, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ಕರುಣಾಜನಕ ಅರ್ಧರಾತ್ರಿಯ ವಿಡಿಯೋ ಮೂಲಕ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಅನುಮಾನಿಸಬೇಡಿ. ನೀವು ಕರುಣಾಮಯಿ ರೀತಿಯಲ್ಲಿ ಕರುಣಾಜನಕವಾಗಿ ಪಾಪ ಅರ್ಧರಾತ್ರಿ ಎದ್ದು ಬಂದು ಮಾತಾಡ್ಬಿಟ್ಟಿದ್ದೀರಲ್ಲ,
ಇದರಿಂದ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಅನುಮಾನಿಸಬೇಡಿ ನೀವು. ಧರ್ಮೇಂದ್ರ ಪ್ರಧಾನ್ರನ್ನು ಸಂಪುಟದಿಂದ ವಜಾಗೊಳಿಸಿ ಅಂತ ಹೇಳಿದ್ರೆ ಅದು ಬಿಟ್ಟುಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವ್ರಿಗೆ ಶಿಕ್ಷೆ ಕೊಡಿ ಅವರಿಗೆ. ಮೋದಿ ಸರ್ಕಾರದಲ್ಲಿ ವಿದ್ಯಾರ್ಥಿಗಳನ್ನು ಶತ್ರುಗಳಂತೆ ಕಾಣಲಾಗುತ್ತಿದೆ. ಅವರ ಧೈರ್ಯಕ್ಕೆ ಹೇಡಿತನ ಕ್ರೂರತನದಿಂದ ಈ ಸರ್ಕಾರ ಸ್ಪಂದಿಸಿದೆ. ಇಲ್ಲಿ ಮೋದಿ ಸರ್ಕಾರ ಶೈಕ್ಷಣಿಕ ಮೌಲ್ಯಗಳೇ ಕುಸಿಯುವಂತೆ ಮಾಡಿಬಿಟ್ಟಿದೆ. ಇಲ್ಲಿ ಭ್ರಮೆಯಲ್ಲಿ ವರ್ತಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳ ಪರ ನಿಂತ್ಕೊಳ್ಳೋದು ಭವಿಷ್ಯ ರಕ್ಷಣೆ ನಮ್ಮ ಕರ್ತವ್ಯ. ಸೋನಿಯಾ ಗಾಂಧಿ ಸಂಪಾದಕೀಯವನ್ನು ಉಲ್ಲೇಖ ಮಾಡಿಕೊಂಡೇ ರಾಹುಲ್ ಗಾಂಧಿ ಇಲ್ಲಿ ಕಿಡಿಕಾರಿದ್ದಾರೆ.